ಒಂದು ಕಾಲ ಇತ್ತು. ಚಿಕ್ಕ ಮಕ್ಕಳು ಕೂಡ ತಮ್ಮ ನೆಚ್ಚಿನ ನಟಿ ರಮ್ಯಾ ಎಂದು ಹೇಳುವ ಕಾಲ ಇದು. ಗ್ಲಾಮರ್ ಹಾಗೂ ಗ್ರಾಮರ್ನಿಂದ ಅಭಿಮಾನಿ ಬಳಗವನ್ನ ಹಾಗೂ ಭಗ್ನ ಪ್ರೇಮಿಗಳನ್ನ ಒಮ್ಮಿಂದೊಮ್ಮೆಲೆ ಸೃಷ್ಟಿಸಿಕೊಂಡಿದ್ದ ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ಮೋಹಕ ತಾರೆ, ಸ್ಯಾಂಡಲ್ವುಡ್ ಕ್ವೀನ್ ಎಂಬ ಪಟ್ಟೆಗಳನ್ನ ಅಲಂಕರಿಸಿದ್ದಾಗಲೇ ರಾಷ್ಟ್ರ ರಾಜಕಾರಣದಲ್ಲಿ ಕಳೆದು ಹೋದ್ರು. ಇಷ್ಟೇ ಅಲ್ಲ, ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಕಾಲಿಳಿಸಿಕೊಂಡ ಉಗಿಸಿಕೊಂಡ ಏಕೈಕ ಗಟ್ಟಿಗಿತ್ತಿ ಎಂಬ ಹೆಗ್ಗಳಿಕೆಗೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಕನ್ನಡ ಚಿತ್ರರಂಗದ ಈ ಗೋಲ್ಡನ್ ಗರ್ಲ್ ಪಾತ್ರರಾದ್ರು. ಇಂಥ ರಮ್ಯಾ ನಿನ್ನೆ 43ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಸ್ಟಾರ್ಗಳ ಬರ್ತ್ಡೇ ಅಂದ್ರೆ ರಂಗು ರಂಗಾಗಿರುತ್ತೆ. ತಮ್ಮ ಆಪ್ತರು, ಅತ್ಯಾಪ್ತರು, ಸ್ನೇಹಿತರು ಹೀಗೆ ಎಲ್ಲರ ಜೊತೆ ನಗುನಗುತ್ತಾ ಕಾಲ ಕಳೆಯಲು ರಾತ್ರಿಯಿಡೀ ಹರಟೆ ಹೊಡೆಯಲು ವೇದಿಕೆ ಸಿದ್ಧವಾಗಿರುತ್ತೆ. ಹೀಗಿರುವಾಗ ರಮ್ಯಾ ಬರ್ತ್ಡೇ ಪ್ರಯುಕ್ತ ತಾರೆಗಳ ಸಮಾಗಮ ಆಗದಿರಲು ಹೇಗೆ ಸಾಧ್ಯ? ಸಂಭ್ರಮ ಮುಗಿಲು ಮುಟ್ಟದಿರಲು ಹೇಗೆ ಸಾಧ್ಯ? ಇದಕ್ಕೆ ಕೈಗನ್ನಡಿ ಎಂಬಂತೆ ರಮ್ಯಾ ತಮ್ಮ ಬರ್ತ್ಡೇಯನ್ನ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ. ಸ್ನೇಹಿತರ ಜೊತೆ ಕೇಕ್ ಕಟ್ ಮಾಡಿ ಕೇಕೆ ಹಾಕಿದ್ದಾರೆ. ವಿಶೇಷ ಅಂದ್ರೆ ಈ ರಮ್ಯಾ ಅವರ ಸಂಭ್ರಮದಲ್ಲಿ ದೊಡ್ಡಮನೆಯ ಕುಡಿ ವಿನಯ್ ರಾಜ್ಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ರಮ್ಯಾ ಅವರ ಸಂಭ್ರಮವನ್ನ ಇನ್ನೂ ಹೆಚ್ಚಿಸಿದ್ದಾರೆ. ಹಾಗಂತ ಇಲ್ಲದಿರುವುದನ್ನ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಸಂಬಂಧದ ಕುರಿತು ಹೆಚ್ಚೇನು ಮಾತನಾಡುವ ಪ್ರಮೇಯ ಕೂಡ ಇಲ್ಲ. ಯಾಕಂದ್ರೆ ವಿನಯ್ ರಾಜ್ಕುಮಾರ್ ಮತ್ತು ತಮ್ಮ ಸಂಬಂಧದ ಕುರಿತು ರಮ್ಯಾ ತುಂಬಾ ಹಿಂದೆಯೇ ಸ್ಪಷ್ಟೀಕರಣ ನೀಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.